ತನ್ನ ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು, ಓದಕ್ ಹೋಗಿಲ್ಲ. ಆಮೇಲೆ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳಾಗಿ ನಡ್ಕೊಂಡಿದ್ದೆ. ಬಡತನ ಇವೆಲ್ಲ ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡುವಂತ ವ್ಯಕ್ತಿಗಳು. ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ. ಕೋಪ ಕಡಿಮೆ ಮಾಡು ಕಂದ, ಯಾಕೆ ಅಷ್ಟೊಂದು ಕೋಪ ನಿನ್ಗೆ? ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ, ನಿಂಗೆ ಎಲ್ಲ ಸರಿ ಹೋಗ್ತದೆ. ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ದಟ್ಸ್ ಯುವರ್ ಲೆಫ್ಟ್ ಯು, ಯುವರ್ ಹೀರೋ. ಬಟ್ ಯಾಕೆ ಸಿಗಾಕೊಂಡೆ ದರ್ಶನ್ ಈ ಕೇಸಲ್ಲಿ ನೀನು? ಹೊಡೆದಿದ್ದೆ ಡೇಟ್ಗೆ, ಕೊಲೆಗಾರ ಯಾಕಪ್ಪ ಅದೇ ನೀನು? ಆಮೇಲೆ ತಪ್ಪೇನಿಲ್ಲ, ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳಿದ್ರೆ ನನ್ ಗೆಳತಿ ಕಳ್ಸಿ ನಾನು ಕೂಡ ಹೊಡಿತೀನಿ. ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು. ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡು ಮುನಿ ಮತ್ತೆ ಅವ್ರ ಅಕ್ಕನ ಮಗ. ಮುನಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ಒಂದು ಹೊಡೆತಗಳನ್ನ ವಿಡಿಯೋ ಮಾಡಿದಂತ, ಆಮೇಲೆ ವಿಡಿಯೋನೂ ಮಾಡಿದಾನೆ. ದರ್ಶನ್ನೇ ಕೊಲೆ ಮಾಡಿದಾನಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ ವಿಡಿಯೋಗಳನ್ನ ಮಾಡಿದಾನೆ. ಅದನ್ನ ಮುನಿಗ್ ತಲುಪಿಸಿ ಪೊಲೀಸರ ಕೈ ತಪ್ಸಂಗೆ ಫಿಕ್ಸ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಕಾನ್ಸ್ಪಿರಸಿ ವಾಟ್ ಮುನಿ ಅಂಡ್ ದೀಪಕ್ ಹ್ಯಾಸ್ ಪ್ಲೇಡ್. ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಮುಗಿಸಿದ್ದು ದೀಪಕ್. ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ, ಪೊಲೀಸರ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ, ಇದನ್ನ ಅಫ್ಕೋರ್ಸ್ ಕೆಟ್ಟ ಮೆಸೇಜ್ ಹಾಕರೆ ತನ್ನ ಗೆಳೆಯನ್ಗೆ ಹೇಳಿದ್ರೆ ಇನ್ನು ಊರಲ್ಲಿ ಹೋಗೋರ್ಗೆ ಹೇಳಕತ್ತದ ಪವಿತ್ರ. ಕೆಟ್ಟ ಮೆಸೇಜ್ ಹಾಕಿದಾಗ ನೋಡೋ ದರ್ಶನ ಹಿಂಗ್ ಕೆಟ್ಟ ಮೆಸೇಜ್ ಹಾಕಿತಾಳೆ ಪಾಪ ಅವಳು ಹೇಳವಳೆ, ಅವಳದು ಏನ್ ತಪ್ಪಿಲ್ಲ. ಇವನ್ ದರ್ಶನ ಒಂದ್ ಎಲ್ಡೇಟ್ ಕರ್ಸ್ಬಿಟ್ಟು ಎಲ್ಡೇಟ್ ಹೊಡೆದವನೆ. ಈಗ ಎಲ್ಡೇಟ್ ಹೊಡೆದಿಲ್ಲ ಅಂದ್ರೆ ಈ ಕೆಟ್ಟ ಮೆಸೇಜ್ಗಳಿಗೆ ದಾರಿ ಹೆಂಗೆ? ಆಮೇಲೆ ರೇಣುಕಾ ಸ್ವಾಮಿ ಮಾಡಿ ಸರ್ ಏನೋ ತಪ್ಪ ನಮ್ಮ ಬಗ್ಗೆ ಮಾಡ್ಕೋಲ್ಲ ಅವ್ನು ಇಲ್ಲ. ಇವಾಗ ಇಟ್ಸ್ ಐ ವಿಲ್ ನಾಟ್ ಇವನ್ ಬ್ಲೇಮ್ ಹಿಮ್ ಆಲ್ಸೋ. ಏನೋ ಚೆನ್ನಾಗಿರೋ ಹೆಣ್ಮಕ್ಳ ಬಗ್ಗೆ ಏನೋ ಹಾಕಿದಾನ ಅವನೇನು, ಏನೋ ನನಗೂ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ ಆಗಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. ಆಮೇಲೆ ಮುನಿ ಪದೇ ಪದೇ ನಮ್ಮ DGP ಮತ್ತೆ ದಯಾನಂದ್ ಮೇಲೆ CBI ಅಸ್ತ್ರನ ಬಳಸಿದಾನೆ. ಏನ್ ಹೇಳಿದಾನೆ ಅಂತಂದ್ರೆ, ನೀವೇನಾದ್ರೂ ದರ್ಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ CBI ಕೈಯಲ್ಲಿ ತಗಲಾಕೊಂಡು ನೀವು ನಿಮ್ಮ ಜೀವನವನ್ನ ಕೊನೆ ಮಾಡ್ಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ IPS ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರೋ ಹೇಳಿದ್ರು. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ, ನೋಡಿ ಸಿದ್ದರಾಮಯ್ಯನವರೇ, ತಾವು ವಕೀಲರು, ಈ ಎಂಟೈರ್ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕು ತಪ್ಪೋಗಿದೆ. ಕೊಲೆ ಮಾಡಿಸ್ದೋನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ. ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದ್ದಾನೆ. ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ. ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು, ಕೊಲೆ ಮಾಡಕ್ ಕೇಳಿದ್ದು ಮುನಿ, ಮಾಡಿದ್ದು A13 ದೀಪಕ್, ತಲೆ ಕಟ್ಕೊಂಡಿದ್ದು ಒಂದು ತಿಕ್ಕಲ ದರ್ಶನ. ಇವನ್ ಸ್ವಲ್ಪ ಕೊಬ್ಬಾಗಿಪ್ಪ. ಇವ್ನ್ ಯಾವಾಗ ಒಂದ್ 7 ಡೇಟ್ ಹೊಡೆದವನೇ, ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಕಳು ತಗೊಂಡೋಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ. ಅಲ್ಲಿ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡ್ದಂಗೆ ಪ್ರೂವ್ ಆಯ್ತು. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒದ್ದಿಗೆ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರದಂಗೆ. ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು